ಇವತ್ತು ಬಂದಿರುವಂಥದ್ದು ಪ್ರಮಜಿಯವರು ಹೇಳ್ತಾರೆ ಈಗ ಶಿವಾಜಿನಗರದ ಮೆಟ್ರೋ ಸಂಬಂಧಪಟ್ಟ ಹಾಗೆ ಒಂದು ಈ ಪ್ರಕಟಣೆಯಲ್ಲಿ ಸುದ್ದಿ ಬಂದ ಪ್ರಕಾರ ಸೇಂಟ್ ಮೇರೀಸ್ ಮೆಟ್ರೋ ಅಂತ ಹೇಳುವಂತ ಹೆಸರು ಇಡಬೇಕು ಅಂತ ಬಂದಿದೆ. ಸೊ ಅದಕ್ಕೆ ನಮ್ಮೆಲ್ಲ ಹಿಂದೂ ಸಂಘಟನೆಗಳದ್ದು ಶಿವಾಜಿನಗರ ವಾಸಿಗಳದ್ದು ವಿರೋಧ ಇದೆ. ಸೇಂಟ್ ಮೇರೀಸ್ಗೆ ಆ ಮೆಟ್ರೋಗೆ ಸಂಬಂಧನೇ ಇಲ್ಲ. ಈ ಶಿವಾಜಿನಗರ ಇರೋದೇ ಆ ಶಿವಾಜಿಯ ಈ ಐತಿಹಾಸಿಕವಾದಂತಹ 1630ರಿಂದ 1640 ಅಂದ್ರೆ 10 ವರ್ಷ ಶಿವಾಜಿಯ ಬಾಲ್ಯ ಕಳೆದಿದ್ದೇ ಈ ಭಾಗದಲ್ಲಿ. ಶಹಾಜಿ ಮಹಾರಾಜರು ತಂದೆಯವರು ಇಲ್ಲೇ ಇದ್ರು. ಸೊ ಹಾಗಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಅದಕ್ಕೆ ಆ ಮೆಟ್ರೋಗೆ ಶಿವಾಜಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಮೆಟ್ರೋ ಈ ಹೆಸರು ಕೊಡಬೇಕು ಅಂತ ನಮ್ಮೆಲ್ಲರ ಆಗ್ರಹ. ಈ ಸೇಂಟ್ ಮೇರೀಸ್ ಅನ್ನುವಂಥದ್ದು ಸಂಬಂಧನೇ ಇಲ್ಲ, ಅದಕ್ಕೆ ಏನೇನೂ ಸಂಬಂಧ ಇಲ್ಲದಂಥ ಇದು. ಮತ್ತು ಇವತ್ತು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತವಾಗಿ ಈ ಕ್ರಿಶ್ಚಿಯನ್ರದ್ದು ಇಸ್ಲಾಮಿಕ್ ಇದು ನಮ್ಮ ಮೇಲೆ ಹೇರುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದೆ ತುಷ್ಟೀಕರಣದ ಹಿನ್ನೆಲೆಯಲ್ಲಿ. ಈಗ ಸೇಂಟ್ ಮೇರೀಸ್ ಹೆಸರು ಸೋನಿಯಾ ಗಾಂಧಿಗೆ ಪ್ಲೀಸ್ ಮಾಡೋ, ರಾಹುಲ್ ಗಾಂಧಿ ಪ್ಲೀಸ್ ಮಾಡೋ ಸಲುವಾಗಿ ಮಾಡ್ತಾ ಇರೋದು ಇಲ್ಲ, ಅವಶ್ಯಕತೆ ಇಲ್ಲ, ನಾಟ್ ನೆಸೆಸರಿ. ಸೊ ಐತಿಹಾಸಿಕ ಸ್ಥಳೀಯ ಮಹತ್ವದ ಕುರಿತು ಆಗಬೇಕು ಅಂತನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ ಇದೆ. ಅದಕ್ಕೆ ನಾವು ದಯವಿಟ್ಟು ಇದನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಯಾವುದೇ ರೀತಿಯ ಸೇಂಟ್ ಮೇರೀಸ್ ಬರದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಛತ್ರಪತಿ ಶಿವಾಜಿಯರ ಹೆಸರೇ ಬರಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ. ಅಕಸ್ಮಾತ್ ಯಾವುದೇ ಒತ್ತಡ ಅಥವಾ ಇನ್ನೇನೋ ಆಯ್ತಂದ್ರೆ ನಾವು ಅದಕ್ಕೆ ಬಹಳ ಬಲವಾದ ವಿರೋಧವನ್ನು ಮಾಡಬೇಕಾಗುತ್ತೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು ಮೆಟ್ರೋ ಸಂಬಂಧಪಟ್ಟ ಸಾಮಾನ್ಯವಾಗಿ ಇದು ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಎರಡು ಸರ್ಕಾರದ ಜಂಟಿ ಆರ್ಗನೈಸೇಷನ್. ಇದಕ್ಕೆ ಮಹತ್ವ ಏನಂದರೆ ಮೆಟ್ರೋ ತಗೊಬಂದು ಮೆಟ್ರೋ ಜನರು ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡಿ ಅನ್ನೋದು ಒಂದೇ ಇರೋದು. ಹಾಗಾಗಿ ನಾವು ಸರ್ಕಾರದ ಮುಂದೆ ತಗೊಂಡೋಗ್ಲೇಬೇಕಾಗುತ್ತೆ. ನಾವು ಕೊಟ್ಟಿರುವಂಥ ಮನವಿಯನ್ನು ನಾವು ಮುಂದೆ ನಮ್ಮ ರೂಲ್ ನಿಯಮಗಳ ಪ್ರಕಾರ ನಾವು ಅದನ್ನು ಮುಂದೆ ಸರ್ಕಾರ ಗಮನಕ್ಕೆ ತರಲೇಬೇಕಾಗುತ್ತೆ. ಮತ್ತೆ ಈಗ ನೋಟಿಫಿಕೇಶನ್ ಮಾಡಿದಾರ ಈ ಸೇಂಟ್ ಮೇರೀಸ್ ನೋಟಿಫಿಕೇಶನ್ ಆಗಿಲ್ಲ. ಯಾಕಂದರೆ ನಮ್ಮಲ್ಲಿ ನಮ್ಮ ಯೋಜನೆ ವರದಿ ಏನು ಮಾಡಿರ್ತಾರೆ ಅದೆರಡು ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಹೆಸರುಗಳಿವೆ. ಆದರೆ ಬೇರೆ ಹೆಸರು ಇಡಬೇಕು ಅಂದರೆ ಅದಕ್ಕೆ ಸರ್ಕಾರ ಅಂದರೆ ಮೊದಲು ಸರ್ಕಾರ ಇವಾಗ ಸರ್ಕಾರ ಎಲ್ಲರೂ ನೀವು ಇನೋವೇಟಿವ್ ಫೈನಾನ್ಸಿಂಗ್ ಫಂಡಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಅದು ಮಾಡ್ಕೋಬೇಕು ಅಂದ್ರೂ ನಾವು ನಮ್ಮಾಗಿ ನಾವು ಮಾಡೋಕ್ಕಾಗಲ್ಲ. ಅದನ್ನು ಕೂಡ ನಾವು ಸರ್ಕಾರದ ಮುಂದೆ ತಗೊಂಡು ಹೋಗೋದು. ಸೊ ಹಾಗಾಗಿ ಏನೇ ಇದ್ರೂ ಅದು ಸರ್ಕಾರಗಳ ಮುಂದೆ ಹೋಗಿ ಅದು ಒಪ್ಪಿಗೆ ಬಂದಮೇಲೆ ನಾವು ಮಾಡೋಕ್ಕಾಗಲ್ಲ. ಅದರಿಂದ ನಾವೇನು ಮಾಡೋಕ್ಕಾಗಲ್ಲ. ಆದರೂ ನಮ್ಮ ಸಂಘ ಸಂಸ್ಥೆಗಳು ಮತ್ತು ಶಿವಾಜಿನಗರದ ವಾಸಿಗಳದ್ದು ನಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಸರ್ಕಾರ ಮುಂದೆ ತಗೊಂಡು ಛತ್ರಪತಿ ಶಿವಾಜಿ ಮಹಾರಾಜರದ್ದು ಮೆಟ್ರೋ ಹೆಸರಿಡಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ. ಮತ್ತು ಸಮರ್ಪಕವಾದ ಐತಿಹಾಸಿಕದ ಸಂಬಂಧ ಇರುವಂತಹದ್ದು ಇದೇನು ನಾವು ಬೇರೆ ಕಡೆಯಿಂದ ಸೃಷ್ಟಿ ಮಾಡಿದ್ವಿ. ಮತ್ತು ಮರಾಠ ಸಮಾಜನೂ ಆ ಶಿವಾಜಿನಗರದಲ್ಲಿ ಇದೆ. ಕನ್ನಡಿಗರು ಇದ್ದಾರೆ, ಮರಾಠರು ಇದ್ದಾರೆ, ಹಿಂದೂಗಳು ಜಾಸ್ತಿ ಇದ್ದಾರೆ. ಸೊ ಇಲ್ಲಿ